ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಉಪಯುಕ್ತ ಪಾತ್ರೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. 2 ತಿಮೋಥೆಯನಿಗೆ 2:21. ನೀವು ಯೆಹೋವನ ಕಾರ್ಯಕ್ಕೆ ಉಪಯುಕ್ತವಾದ ಪಾತ್ರೆ. ಅದು ಚಿಕ್ಕ ಚಮಚವಾಗಲಿ ಅಥವಾ ದೊಡ್ಡ ಪಾತ್ರೆಯಾಗಲಿ ಅದರ ಯಜಮಾನನಿಗೆ ಉಪಯುಕ್ತವಾಗಿರಬೇಕು. ಯೆಹೋವನು ನಿಮಗೆ ಇರಿಸಿರುವ ಪಾತ್ರೆ ಅಥವಾ ಸ್ಥಾನಮಾನ ಏನೇ ಇರಲಿ, ನೀವು ಆತನಿಗೆ ಯಾವುದಾದರೂ ರೀತಿಯಲ್ಲಿ ಉಪಯುಕ್ತವಾಗಿರಬೇಕು ಎಂಬುದನ್ನು ನೀವು ಎಂದಿಗೂ ಮರೆಯಬಾರದು. ಅಡಿಗೆ ಪಾತ್ರೆಯಲ್ಲಿ ಸಣ್ಣ ರಂಧ್ರವಿದ್ದರೂ ಅದು ಇನ್ನು ಮುಂದೆ ಉಪಯುಕ್ತವಾಗುವುದಿಲ್ಲ. ಅದು ಬೆಂಕಿಯನ್ನು ನಂದಿಸುತ್ತದೆ ಮತ್ತು ಒಲೆಯನ್ನು ತೇವಗೊಳಿಸುತ್ತದೆ. ಅಂತಹ ಪಾತ್ರೆಯನ್ನು ಬಳಸಲಾಗುವುದಿಲ್ಲ, ಅದನ್ನು ಬಿಸಾಕಲ್ಪಡುತ್ತದೆ. ಗತಕಾಲದ ಸದ್ಗುಣಗಳನ್ನು ಕಳೆದುಕೊಂಡಿರುವ ಕಾರಣದಿಂದ ಅನೇಕ ನಾಮಧೇಯ ಭಕ್ತರನ್ನು ಬದಿಗಿಟ್ಟಿದ್ದಾರೆ. ಒಮ್ಮೆ ಕ್ರೈಸ್ತ ಅಧಿಕಾರಿಯೊಬ್ಬರು ರೈಲ್ವೆ ನಿಲ್ದಾಣದ ಮೂಲಕ ನಡೆದುಕೊಂಡು ಹೋಗುತ್ತಿದ್ದರು ಮತ್ತು ಕೆಲವು ಹಳೆಯ ರೈಲ್ವೆ ಬೋಗಿಗಳು ಪಕ್ಕದಲ್ಲಿ ಬಿದ್ದಿರುವುದನ್ನು ಗಮನಿಸಿದರು. ಅವುಗಳು ಮುರಿದು ಹೋಗಿರುವುದನ್ನು, ಹಾನಿಗೊಳಗಾಗುವುದನ್ನು ಮತ್ತು ಅನುಪಯುಕ್ತವಾಗಿರುವುದನ್ನು ಕಂಡರು. ಈ ರೈಲು ಕೋಚುಗಳ ಮೂಲಕ ಕರ್ತನು ತನ್ನ ಹೃದಯದೊಂದಿಗೆ ಮಾತನಾಡಿದನು. ಈ ಎಲ್ಲ ಕೋಚುಗಳು ಒಮ್ಮೆ ಟ್ರ್ಯಾಕ್ಗಳಲ್ಲಿ ಆಕರ್ಷಕವಾಗಿ ಓಡುತ್ತಿದ್ದವು, ಆದರೆ ಅವುಗಳನ್ನು ಸರಿಯಾಗಿ ನಿರ್ವಹಿಸದ ಕಾರಣ ಮತ್ತು ಅವುಗಳ ಉಪಯುಕ್ತತೆಯನ್ನು ಕಳೆದುಕೊಂಡಿರುವುದರಿಂದ ಅವುಗಳನ್ನು ಈಗ ತಿರಸ್ಕರಿಸಲಾಗಿದೆ. ಆದುದರಿಂದ ಕರ್ತನು ಅವನಿಗೆ, ಮಗನೇ, ನಿನ್ನ ಜೀವನದ ಕೊನೆಯವರೆಗೂ ನೀನು ನನಗಾಗಿ ಓಡುತ್ತಲೇ ಇರಬೇಕು. ನೀನು ನನಗೆ ಸಾಕ್ಷಿಯಾಗಿ ಬಲವಾಗಿ ನಿಲ್ಲಬೇಕು. ಹೌದು, ತುಕ್ಕು ಹಿಡಿಯುವುದಕ್ಕಿಂತ ಸವೆದು ಹೋಗುವುದು ನಿಜಕ್ಕೂ ಉತ್ತಮ. ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಲೆಕ್ಕಿಸದೆ ನೀವು ತನ್ನ ಯಜಮಾನನ ಉಪಯುಕ್ತವಾದ ಪಾತ್ರೆಯಾಗಬಹುದು. ಸಿರಿಯನ್ ಸೈನ್ಯದ ಕಮಾಂಡರ್ ನಾಮಾನನ್ನು ಯೆಹೋವನ ಬಳಿಗೆ ಕರೆದೊಯ್ದು ಚಿಕ್ಕ ಹುಡುಗಿ ಮಾತ್ರ. ಅವಳು ಕೇವಲ ಗುಲಾಮಲಾಗಿದ್ದರೂ ನಾಮಾನನು ಅವನ ಕುಷ್ಠರೋಗದಿಂದ ವಾಸಿಯಾಗಲು ಮತ್ತು ದೇವರ ಹೆಸರು ಮಹಿಮೆ ಹೊಂದಲು ಅವಳು ಕಾರಣವಾಗಿದ್ದಳು. ಅವಳು ನಿಜವಾಗಿಯೂ ದೇವರ ಸೇವೆಯಲ್ಲಿ ಉಪಯುಕ್ತವಾದ ಪಾತ್ರೆಯಾಗಿದ್ದಳು. ಫಿಲಿಪ್ಪನ ಪ್ರವಾದನೆ ನುಡಿದ 4 ಹೆಣ್ಣು ಮಕ್ಕಳಿದ್ದರು. ಅನೇಕರು ತಮ್ಮ ಸೇವೆಯಿಂದ ಸಾಂತ್ವನವನ್ನು ಪಡೆದಿರಬಹುದು. ಕರ್ತನು ಅವರನ್ನು ಬಳಸಿದನು. ಅದೇ ರೀತಿಯಲ್ಲಿ ತೊರ್ಕಾಳು ಮುದುಕಿಯಾಗಿದ್ದಳು. ಆಗಲೂ ಅವಳು ನಿಲುವಂಗಿ, ಹತ್ತಿಯ ವಸ್ತ್ರಗಳನ್ನು ತಯಾರಿಸಿದಳು, ಹಣವನ್ನು ಉಳಿಸಿದಳು ಮತ್ತು ದೇವರ ಸೇವಕರಿಗೆ ಸಹಾಯ ಮಾಡಿದಳು. ಅವಳು ದೇವರಿಗೆ ಉಪಯುಕ್ತವಾದ ಪಾತ್ರೆಯಾಗಿದ್ದಳು. ನಿಮ್ಮ ವಯಸ್ಸು ಏನೇ ಆಗಿರಲಿ, ನೀವು ಕರ್ತನಿಗೆ ಉಪಯುಕ್ತವಾದ ಪಾತ್ರೆಯಾಗಿರಬೇಕು. ಕರ್ತನಾದ ಯೇಸು ಅರಣ್ಯದಲ್ಲಿ ಬೋಧಿಸಿದಾಗ ಒಬ್ಬ ಚಿಕ್ಕ ಹುಡುಗ ಅವನಿಗೆ 5 ರೊಟ್ಟಿಗಳನ್ನು ಮತ್ತು 2 ಮೀನುಗಳನ್ನು ಕೊಟ್ಟನು ಮತ್ತು ಅದರೊಂದಿಗೆ 5,000 ಜನರಿಗೆ ಅದ್ಭುತವಾಗಿ ಆಹಾರ ನೀಡುವ ಮಾರ್ಗವಾಯಿತು. ದೇವರ ಮಕ್ಕಳೇ, ಯೆಹೋವನು ಇಂದು ನಿಮ್ಮನ್ನು ಆತನಿಗೆ ಗೌರವ ಮತ್ತು ಮಹಿಮೆಯ ಪಾತ್ರೆಯಾಗಿ ಮಾಡಲು ಬಯಸುತ್ತಾನೆ. ಅವನ ಕೈಯಲ್ಲಿ ಉಪಯುಕ್ತವಾದ ಪಾತ್ರೆಯಾಗಲು ನೀವು ನಿಮ್ಮನ್ನು ಒಪ್ಪಿಸುತ್ತೀರಾ? ನೆನಪಿಡಿ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜೋಷಿರವೇಷ್ಟನಾಗಿಯೂ ಇರುವಿ. ಯೆಶಾಯ 62:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.
ಆಮೇನ್.